ಮೈಸೂರಿನಲ್ಲಿ ಸಿಲಿಂಡರ್ ಸೋರಿಕೆಗೆ 4 ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿದೆ. ಮೈಸೂರಿನಲ್ಲಿ ಸಿಲಿಂಡರ್ ಸೋರಿಕೆಗೆ 4 ಮೃತಪಟ್ಟಿದ್ದಾರೆ. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರತಕ್ಕಂಥ ಯರಗನಹಳ್ಳಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಸಿಲಿಂಡರ್ ಸೋರಿಕೆಯಿಂದ 4 ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. 2 ಹೆಣ್ಣು ಮಕ್ಕಳು ಸೇರಿದಂತೆ 4 ಸಾವಾಗಿದೆ. ಇವರೆಲ್ಲ ಬಟ್ಟೆ ಐರನ್ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಂತಹ ಒಂದು ಕುಟುಂಬ ಇವರು. ಎಲ್ಲರೂ ಕೂಡ ಬಟ್ಟೆ ಒಂದು ಅಂಗಡಿ, ಚಿಕ್ಕ ಅಂಗಡಿ ಇಟ್ಕೊಂಡು ಬಟ್ಟೆ ಐರನ್ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದರು. ಬಟ್ ಸಿಲಿಂಡರ್ ಎಲ್ಲೋ ಸೋರಿಕೆಯಾಗಿದೆ. ಬಹುತೇಕ ಇವರು ಮನೆ ಒಳಗಡೆ ಕಿಟಕಿ ಬಾಗಿಲು ಡೋರು ಎಲ್ಲ ಮುಚ್ಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಾಗಿಲ್ಲ. ಆರಂಭದಲ್ಲಿ ಸಾಮಾನ್ಯವಾಗಿ ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ, ಬಟ್ ಸ್ವಲ್ಪ ನಿಗೂಢವಾಗಿದೆ ಈ ಸಾವು, ಅನುಮಾನಾಸ್ಪದವಾಗಿದೆ. ಅದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣನ ಗೊತ್ತಿಲ್ಲ, ಅಥವಾ ಆತ್ಮಹತ್ಯೆ ಇರ್ಬೋದಾ ಅದು ಗೊತ್ತಿಲ್ಲ. ಒಟ್ಟಾರೆ 4 ಮೃತಪಟ್ಟಿದ್ದಾರೆ. 2 ಹೆಣ್ಣು ಮಕ್ಕಳು ಸೇರಿದಂತೆ ಕುಟುಂಬದ 4 ಮೃತಪಟ್ಟಿರ್ತಕ್ಕಂಥ ಘಟನೆ ಬೆಂಗಳೂರಿನ ಯರಗನಹಳ್ಳಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಮೈಸೂರಿನ ಯರಗನಹಳ್ಳಿನಲ್ಲಿ. ಬಟ್ ವೆರಿ ಅನ್ಫಾರ್ಚುನೇಟ್ ಈ ಥರ ಆಗಿರ್ತಕ್ಕಂಥದ್ದು. ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ಬೇಕಾಗುತ್ತೆ, ಪ್ರಕರಣದ ತನಿಖೆ ನಡಿಬೇಕಾಗುತ್ತೆ, ಸಾವಿಗೆ ಏನು ಕಾರಣ ಅಂತ ತಿಳ್ಕೊಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಹೆಂಗೆ ಸಾಧ್ಯ ಇದು? ಬರೀ ಅನಿಲ ಸೋರಿಕೆಯಿಂದ ಉಸಿರುಗಟ್ಟು ಸಾವನ್ನಪ್ಪಿದಾರಾ ಅಥವಾ ಬೇರೆ ಆಯಾಮಗಳಲ್ಲಿ ಪೊಲೀಸರು ಏನಾದರೂ ಅನುಮಾನ ಪಡ್ತಾ ಇದ್ದಾರಾ? ಏನಿದೆ ಡೀಟೇಲ್ಸ್ ಅಂತ? ಅರವಿಂದ್, ಇದು ಮೈಸೂರಿನ ಯರಗನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಅರವಿಂದ್, ನಾನೀಗ ತೋರಿಸ್ತಾ ಹೋಗ್ತೀನಿ. ಈ ಮನೆ ಏನಿದೆ ಇದು, ಈ ಮನೆ ಒಳಗಡೆ ಒಟ್ಟು 4 ಸಾವು ಆಗಿರುವಂಥದ್ದು ನಿನ್ನೆ ರಾತ್ರಿ ಆಗಿರುವಂಥದ್ದು. ಈ ಮನೆಗೆ ಯಾವುದೇ ರೀತಿಯ ವೆಂಟಿಲೇಟರ್ಗಳು ಕೂಡ ಯಾವುದೇ ರೀತಿಯಂಥ ವ್ಯವಸ್ಥೆ ಇಲ್ಲ. ಜೊತೆಗೆ ಚಿಕ್ಕ ಚಿಕ್ಕ ಕಿಟಕಿಗಳಿದ್ದಾವೆ, ಕಿಟಕಿಗಳು ಕೂಡ ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಹಾಗಾಗಿನೇ ನಿಧಾನವಾಗಿ ಗ್ಯಾಸ್ ಸೋರಿಕೆ ಉಂಟಾಗಿ ನಿದ್ರೆಯಲ್ಲಿದ್ದಂತಹ ಒಟ್ಟು 4, ಅಂದರೆ ಒಂದೇ ಕುಟುಂಬದ ಒಟ್ಟು 4 ಗಂಡ ಹೆಂಡತಿ ಮತ್ತು 2 ಮಕ್ಕಳು 4 ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ಮೂಲಕವಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇವರು ಇಸ್ತ್ರಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಇದೇ ಮನೆಯಲ್ಲಿ ಒಟ್ಟು 3 ಸಿಲಿಂಡರ್ಗಳು ಇದ್ವು ಅರವಿಂದ್. ಈಗ ಪೊಲೀಸರು ಈ 3 ಸಿಲಿಂಡರ್ಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಈ 3 ಸಿಲಿಂಡರ್ಗಳ ಸೋರಿಕೆ ಉಂಟಾಗಿಯೇ ಈ ಒಂದು ಅವಘಡ ಆಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸರು ನಮಗೆ ತಿಳಿಸ್ತಾ ಇರುವಂತಹ ಮಾಹಿತಿಗಳು. ಸಾಮಾನ್ಯವಾಗಿ ಸಿಲಿಂಡರ್ ಸ್ಫೋಟದಿಂದ ಇಂಥ ಒಂದು ದೊಡ್ಡ ಅವಘಡವನ್ನು ನಾವು ನೋಡಿರ್ತೇವೆ, ಆದರೆ ಇದೇ ಮೊದಲ ಬಾರಿಗೇನೋ ಈ ರೀತಿಯಾಗಿ ಸಿಲಿಂಡರ್ ಸೋರಿಕೆಯಿಂದ ಹೀಗೆ 4 ಜನರು ಮೃತಪಟ್ಟಿರುವಂಥದ್ದನ್ನು ನಾವು ನೋಡಿರುವಂಥದ್ದು. ಸ್ಥಳೀಯರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಇವರೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ ಜೊತೆ? ಅವರು ನಿಮ್ಮ ಸ್ನೇಹಿತರವರು ಸರ್ 30 ವರ್ಷದಿಂದ ಕೂಡ ಇಲ್ಲೇ ಇದ್ದಾರೆ. ನಮಗೆ ಇಲ್ಲ ಸ್ಥಳೀಕರು ನಾವು ಗೊತ್ತಿರತಕ್ಕಂಥದ್ದು. ತುಂಬ ಬಡತನದಲ್ಲಿ ಬಂದು ಇವ್ರು ನೋಡಿ ಒಂದು ಸೈಟ್ನ ತಗೊಂಡು ಒಂದೇ ಕಮ್ಯುನಿಟಿ ಅಣ್ಣ ತಮ್ಮದಿರಿಗೆ ಭಾಗ ಮಾಡ್ಕೊಂಡು ಅವರು ಬಾಮೈದನಿಗೆ ಅರ್ಧ ಸೈಟ್ ಕೊಟ್ಟು, ಅವರು ಬೇರೆ ಮಂಜು ಅಂತೇಳಿ ಈ ಮನೆಯವರು, ಅವ್ರು ತುಂಬ ಕಷ್ಟಪಟ್ಟು, ಅವರು ಅಂದರೆ ಇಸ್ತ್ರಿ ಮಾಡೋ ಕೆಲಸನೇ ಅವ್ರ ಉದ್ಯೋಗ. ಆದ್ದರಿಂದ ಭಾಳ ಕಷ್ಟದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಮಕ್ಕಳು ಮರಿ ಸಾಕೊಂಡು ಸೋರಿಕೆಯಾಗಿ ಅದು ಅವ್ರ ಮನೆ ಕಿಟಕಿ ಕೂಡ ಇಲ್ಲ, ಹಾಗಾಗಿ ಇದು ಆಗಿರ್ಬೋದು. ಹೌದು ಸರ್, ತುಂಬ ಕಿರಿದಾದಂಥ ಕಿಟಕಿ. ಅದು ನೋಡೋದ್ರಲ್ಲಿ ಮೇಲ್ಗಡೆ ಈಗ ಅದು ನೋಡ್ತಾ ಇದ್ರೆ ಚವಣಿ ಬಂದಾಗ ನೋಡಿದಾಗ ಸೀಟು ಎಲ್ಲೂ ಹೋಗ್ಲಿಕ್ಕೆ, ಗಾಳಿ ಎಲ್ಲೂ ಹೋಗ್ಲಿಕ್ಕೆ ಕೂಡ ಅವಕಾಶ ಇಲ್ಲದಂಥ ಪರಿಸ್ಥಿತಿ ಇದೆ. ಅದರಿಂದ ತುಂಬ ಆಗಿರ್ತಕ್ಕಂಥದ್ದು 100% ಅನಿಲ ಸೋರಿಕೆಯಿಂದನೇ ಆಗಿದೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೋದು ಸರ್. ಈಗ ಅರವಿಂದ್, ಈಗ ಹೇಳ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅರವಿಂದ್, ಪೊಲೀಸರ ಮಾಹಿತಿ ಮತ್ತು ಸ್ಥಳೀಯರಿಗೂ ಅನ್ಕೊಳ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಅನಿಲ ಸೋರಿಕೆ ಒಟ್ಟು ಈ 3 ಗ್ಯಾಸ್ ಸಿಲಿಂಡರ್ಗಳು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರ ಆರಂಭಿಕವಾದಂಥ ತನಿಖೆ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಕೆಪಿ, ಈಗ 3 ಸಿಲಿಂಡರ್ ಖಾಲಿ ಇದೆಯಾ? ಯಾಕೆಂದರೆ ಈಗಲೂ ಕೂಡ ಏನಾದರೂ ಸಿಲಿಂಡರ್ ಸೋರಿಕೆ ಆಗ್ತಿದೆಯಾ ಅಂತ ಕಂಡುಹಿಡಿಬೋದು. ಆ ವೈಟ್ ಕ್ಯಾಪ್ ತೆಗೆದುಬಿಟ್ಟು ಒಂಚೂರು 4 ಡ್ರಾಪ್ ನೀರು ಹಾಕಿದ್ರೆ ಅದು ಗುಳ್ಳೆ ಥರ ಬರುತ್ತೆ. ಆ ಥರ ಬರ್ತಾ ಇದ್ರೆ ಇದು ಅನಿಲ ಸೋರಿಕೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಥರ ಏನಾದರೂ ಸಿಚುವೇಶನ್ ಇದೆಯಾ ಅಂತ? ಇಲ್ಲ, ಪೊಲೀಸರು ಅದನ್ನೆಲ್ಲದನ್ನು ಕೂಡ ಈಗಾಗಲೇ ಚೆಕ್ ಮಾಡ್ಕೊಂಡಿದ್ದಾರೆ ಅರವಿಂದ್. ಅದೆಲ್ಲದನ್ನು ಕೂಡ ಈಗ ಚೆಕ್ ಮಾಡಿಕೊಂಡೇ ಈಗ ಅಂತಿಮವಾಗಿ ಅನಿಲ ಸೋರಿಕೆಯಿಂದಲೇ ಇದು ಉಂಟಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಇವು ಸಂಪೂರ್ಣವಾಗಿ ಒಂದು ತುಂಬಿದೆ, ಇನ್ನೊಂದು ಖಾಲಿ ಇದ್ದಂತಿದೆ, ಇನ್ನೊಂದು ಅರ್ಧ ಇದ್ದಂತಿದೆ. ಇವೆಲ್ಲದನ್ನು ಕೂಡ ಪೊಲೀಸರು ಆರಂಭಿಕವಾದಂತಹ ತನಿಖೆಯನ್ನು ಮಾಡಿಯೇ ಅಂತಿಮವಾಗಿ ಇಂಥದ್ದೊಂದು ಕನ್ಕ್ಲೂಡ್ಗೆ ಪೊಲೀಸರು ಬಂದಿರುವಂಥದ್ದು. ಆರಂಭದಲ್ಲಿ ಇದನ್ನು ಆತ್ಮಹತ್ಯೆ ಅನ್ನುವಂಥ ರೀತಿಯಲ್ಲಿ ಅಂದ್ಕೊಳ್ಳಾಗ್ತಾ ಇತ್ತು. ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂಥದ್ದು ಅನಿಲ ಸೋರಿಕೆ ಉಂಟಾಗಿ ಆ ಅನಿಲ ಸೋರಿಕೆ ಉಂಟಾದಂತಹ ಪರಿಣಾಮವಾಗಿ ನಾವೀಗ ಗಮನಿಸ್ಬೋದು ಅರವಿಂದ್. ಇದು ಬಹಳ ಚಿಕ್ಕ
ಚಿಕ್ಕ ಮನೆ, ಅನಿಲ ಸೋರಿಕೆ ಉಂಟಾಗಿ ಆ ಗಾಳಿ ಹೊರಗಡೆ ಬರೋದಕ್ಕೆ ಕೂಡ ಈ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಕಿಟಕಿಗಳು ಕೂಡ ಬಂದ್ ಮಾಡ್ಕೊಂಡಿದ್ದಾರೆ. ಇವರು ಇಸ್ತ್ರಿಯನ್ನು ಮಾಡ್ತಾ ಇದ್ದಂತಹ ಕಾರಣಕ್ಕೋಸ್ಕರವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಬಳಸಿದ್ದಾರೆ. ಬಹುತೇಕ ಅದನ್ನು ಆಫ್ ಮಾಡೋದು ವಿಚಾರದಲ್ಲಿ ಎಲ್ಲೋ ನೆಗ್ಲೆಕ್ಟ್ ಆದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಸೋರಿಕೆ ಉಂಟಾಗಿ ಮತ್ತೆ ಅವರು ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯವ, ಯಾಕಂದರೆ ನಿದ್ರೆಯಲ್ಲಿದ್ದಂತಹ ಕಾರಣಕ್ಕೋಸ್ಕರವಾಗಿ ಈ ಒಂದು ಸಾವು ಆಗಿರ್ಬೋದು ಅನ್ನುವಂಥದ್ದು ಆರಂಭಿಕವಾಗಿ ಪೊಲೀಸರಿದ್ದಲ್ಲೂ ಕೂಡ ಲಭ್ಯವಾಗ್ತಾ ಇರುವಂತಹ ಮಾಹಿತಿಗಳು. ಇನ್ನೂ ಹೆಚ್ಚಿನ ತನಿಖೆಯು ಕೂಡ ಮುಂದಿನ ಹಂತದಲ್ಲಿ ಕೂಡ ಆಗುತ್ತೆ, ಯಾಕಂದರೆ ಪೋಸ್ಟ್ಮಾರ್ಟಮ್ ಕೂಡ ಆಗುತ್ತೆ. ಪೋಸ್ಟ್ಮಾರ್ಟಮ್ನಲ್ಲಿ ಸ್ಪಷ್ಟವಾಗಿ ಇಂಥದ್ದೇ ರೀಸನ್ನಿಂದ ಈ ಒಂದು ಸಾವು ಆಗಿದೆ ಅನ್ನುವಂಥದ್ದು ಖಚಿತವಾಗುತ್ತೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಪ್ರಾಥಮಿಕ ಮಾಹಿತಿ ಮೇಲ್ನೋಟಕ್ಕೆ ಸ್ಥಳಕ್ಕೆ ಹೋದ ತಕ್ಷಣ ಗೊತ್ತಾಗ್ತಾ ಇರೋದು ಅನಿಲ ಸೋರಿಕೆ ಆಗಿದೆ ಅಂತ. ಆಮೇಲೆ 4 ಜನ ಮಲಗಿದ್ದಲ್ಲೇ ಹೋಗ್ಬಿಟ್ಟಿದ್ದಾರೆ. ಬಟ್ ಒನ್ಸ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದರೆ ಆಗ ಎಕ್ಸಾಕ್ಟಾಗಿ ಕನ್ಫರ್ಮ್ ಆಗುತ್ತೆ, ಅಥವಾ ಬೇರೆ ಏನೋ ರೀಸನ್ ಇರಲಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ತುಂಬ ಚಿಕ್ಕದಾದ ಮನೆ, ವೆಂಟಿಲೇಷನ್ ಇಲ್ಲ, ಹಾಗಾಗಿ ಈ ದುರ್ಘಟನೆ ಸಂಭವಿಸಿದೆ.